ನಿನ್ನೆ ತಾರೀಕು 2/10/24 ಅಮ್ಮವರು ಡಾಕ್ಟರ್ ಎಂ ಲೀಲಾವತಿಯವರ ಮೊಮ್ಮಗ ಜೀವರಾಜ್ ಅವನು ಡಿಗ್ರಿ ತಗೊಂಡ. ತುಂಬ ಸಂತೋಷ ಅನ್ನಿಸ್ತು. ಚೆನ್ನೈನಲ್ಲಿ ಅವರ ಅಜ್ಜಿ ಇಷ್ಟ ಏನಿತ್ತು ಅಂತ ಹೇಳಿದರೆ, ನಾನು ಒಳ್ಳೆಯ ವಿದ್ಯಾವಂತನಾಗಬೇಕು, ಅವನು ಕಷ್ಟಪಟ್ಟು ದುಡಿಬೇಕು, ಅವನ ಜೀವನದಲ್ಲಿ ಮೇಲೆ ಬರಬೇಕು, ದುಡಿದು ಮೇಲೆ ಬರಬೇಕು ಅನ್ನುವಂಥ ಆ ಉದ್ದೇಶ ಅವರ ಅಜ್ಜಿಗೆ. ಹಾಗಾಗಿ ಅವನು ಈ ಡಿಗ್ರಿ ತಗೊಂಡಿರುವಂಥದ್ದು ನನಗೆ ತುಂಬ ಅಮೂಲ್ಯವಾದದ್ದು. ನನ್ನ ತಾಯಿಯವರಿಗೆ ಅಷ್ಟೇ ಪ್ರೀತಿ. ಹಾಗೆ ಅವನಿಗೆ ಏನು ಬೇಕು ಭವಿಷ್ಯದಲ್ಲಿ ಓದೋಕ್ಕೆ ಎಲ್ಲವೂ ಅಮ್ಮ ಹೇಳಿದ್ದಾರೆ. ಅವನಿಗೆ ಏನು ಮಾಡಬೇಕು, ಯಾವ ಥರ ಕೊಡಬೇಕು, ಏನು ಮಾಡಬೇಕು, ಖಂಡಿತ ನಾವು ಮಾಡ್ತೀವಿ. ಆ ಪ್ರೀತಿ ಯಾವಾಗಲೂ ಸದಾಕಾಲ ಇರುತ್ತೆ. ತುಂಬ ಸಂತೋಷ, ಹೆಮ್ಮೆ ಅನ್ನಿಸ್ತಾ ಇದೆ. ಹುಡುಗ ಓದಿ ಡಿಸ್ಟಿಂಕ್ಷನ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅವ್ರಿಗೆ. ಅವರ ಅಜ್ಜಿ ನಿಜವಾಗ್ಲೂ ಬದುಕಿದ್ದಿದ್ರೆ ಅದೆಷ್ಟು ಸಂತೋಷ ಪಡೋರು, ಎಷ್ಟು ಸಂತೋಷ ಪಡೋರು ಅವ್ರು ಬೆಲೆ ಕಟ್ಟೋಕ್ಕಾಗಲ್ಲ. ಎಷ್ಟು ಕಷ್ಟಪಟ್ಟು ಮಕ್ಕಳು ಓದಲಿ ಅಂತ ಹೇಳಿದ್ರೆ, ಈಗ ನನ್ನನ್ನೇ ತಗೊಳ್ಳಿ, ನನಗೆ ಓದೋಕ್ಕಾಗಲಿಲ್ಲ ಜೀವನದಲ್ಲಿ. ಅಂಥದ್ದು ಅವನು ಓದಿದ್ದೇನೆ ಅಂದಾಗ ನಮಗೆ ಎಷ್ಟೋ ಸಂತೋಷ. ಓದೋದಲ್ದಿರ ಅವನು ಆವಾಗಲೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ, ಕೆಲಸ ಮಾಡ್ತಾಯಿದ್ದಾನೆ, ದುಡ್ಕೊಂಬರ್ತಾನೆ. ಅವನ ದುಡಿಮೆನಲ್ಲಿ ಅವನೇ ಬೈಕ್ ತಗೊಂಡ. ಎಲ್ಲ ನೋಡಿದಾಗ ನಮಗೇನು ಅನ್ನಿಸ್ತಾರೆ, ಅವನ ವಯಸ್ಸಿನಲ್ಲಿ ನಾವು ಇದನ್ನು ಏನೂ ಮಾಡೋಕ್ಕಾಗಲಿಲ್ಲ ಜೀವನದಲ್ಲಿ ಅನ್ನುವಂಥದ್ದು ಅನ್ನಿಸ್ತು. ನಿಜವಾಗ್ಲೂ ಈ ಒಂದು ಕೀರ್ತಿ ಖಂಡಿತ ಅವನ ತಾಯಿಗೆ, ನನ್ನ ಹೆಂಡತಿಗೆ. ಹಾಗೆ ಇದರ ಮುಖ್ಯವಾದ ಅಂಶ ಯಾರಿಗೆ ಸೇರುತ್ತೆ ಅಂದರೆ ಡಾಕ್ಟರ್ ಎಂ ಲೀಲಾವತಿ ಅವ್ರಿಗೆ. ನನ್ನ ಮೊಮ್ಮಗ ಹೀಗೇ ಇರಬೇಕು ಅಂತ ಅವ್ರು ಏನು ಯೋಚನೆ ಮಾಡಿದ್ರೆ ಹುಡುಗ ಅದನ್ನೇ ಆದ ಅನ್ನುವಂಥದ್ದು ನಮಗೆ ತುಂಬ ಸಂತೋಷ. ಬಹುಶಃ ನನ್ನ ತಾಯಿಯವ್ರನ್ನ ಅವನಲ್ಲಿ ನಾನು ಕಾಣ್ತಾ ಇದ್ದೀನಿ. ಆ ನಂಬಿಕೆ ಇದೆ. ಅಮ್ಮ ಎಲ್ಲಿದ್ದಾರೆ ಅಂದರೆ ಅವನಲ್ಲಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ನಂಬ್ತೀನಿ. ಒಂದಲ್ಲ ಒಂದು ದಿವಸ ಆ ಹುಡುಗ ಅವರ ಅಜ್ಜಿ ಸಾಕಿದ ಮೊಮ್ಮಗ ಅಲ್ಲ, ಅವರ ಅಜ್ಜಿಯ ಹೆಮ್ಮೆಯ ಮೊಮ್ಮಗ ಆಗ್ತಾನೆ ಅವನು ಅನ್ನುವಂಥದ್ದು ನಂಬಿಕೆ ನನಗಿದೆ. ದೇವರು ಒಳ್ಳೇದು ಮಾಡಲಿ. ಅವನ ತಾಯಿಗೆ, ನನ್ನ ಹೆಂಡತಿಗೆ ದೇವರು ಅಪಾರವಾದ ಶಕ್ತಿ ಕೊಡಲಿ. ತಾಯಿ ತನ್ನ ತುಂಬಿಸಿ ಆ ಮಗನಿಗೆ ತಾಯಿ ವಾತ್ಸಲ್ಯ, ತಾಯಿ ಪ್ರೀತಿ, ತಾಯಿ ಕರ್ತವ್ಯ ಏನು ಅಂತ ಅರ್ಥ ಮಾಡಿಸಿ ಬೆಳೆಸಿರುವಂಥ ಅವರಿಗೆ ದೇವರು ಸಾಕಷ್ಟು ಆಯುಷ್ಯ, ಆರೋಗ್ಯ, ನೆಮ್ಮದಿ ಕೊಡಲಿ ಅಂತ ಭಗವಂತನ ಹತ್ರ ಬೇಡ್ಕೊತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.